ಅಯ್ಯೋ, ನಿಮಗೆ ತಿಳಿದಿಲ್ಲವಾ? ರಾಜ್ಯದಲ್ಲಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಶ್ರೀರಾಮನಿಗೆ ಪಟ್ಟಾಭಿಷೇಕವಂತೆ. ಅಷ್ಟೇ ಅಲ್ಲವೇ, ಶ್ರೀರಾಮನಿಗೆ ಪಟ್ಟಾಭಿಷೇಕ ಸಂತೋಷದ ವಿಷಯವಲ್ಲವೇ? ಅಯ್ಯೋ, ನಿಮ್ಮ ಬುದ್ಧಿಗೆ ಏನು ಅಂತೆ? ನಿಮ್ಮ ಮಗ ಭರತನ ಬಿಟ್ಟು ಶ್ರೀರಾಮನಿಗೆ ಪಟ್ಟಾಭಿಷೇಕ. ಹೌದಲ್ಲವೇ, ನನ್ನ ಮಗ ಭರತನನ್ನು ಬಿಟ್ಟು ಶ್ರೀರಾಮನಿಗೆ ಪಟ್ಟಾಭಿಷೇಕವೇ? ಆಯ್ತು, ನೀನು ಹೊರಡು, ನಾನು ಯೋಚಿಸುತ್ತೇನೆ. ನಾನು ಹೊರಡುತ್ತೇನೆ ಮಹಾರಾಣಿ. ಮಹಾರಾಣಿ, ಮಹಾರಾಣಿ, ಏನಾಯ್ತು? ಏಕೆ ಕುಳಿತಿರುವಿರಿ? ಏನು ಹೇಳುವುದು ಮಹಾರಾಜ? ಪರವಾಗಿಲ್ಲ, ಹೇಳಿ. ನನಗೆ ಒಂದು ಮಾತು ನೀಡುತ್ತೀರಾ? ಯಾವ ಮಾತು? ರಾಮನನ್ನು ವನವಾಸಿಗೆ ಕಳಿಸಬೇಕು. ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ನಡೆಯಬೇಕು. ಅದು ಸಾಧ್ಯವಿಲ್ಲ. ಇಲ್ಲ, ನೀವು ಹೇಳಿದಂತೆ ನಡೆದುಕೊಳ್ಳಲೇಬೇಕು. ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ನಡೆಯಲೇಬೇಕು. ಅಯ್ಯೋ, ಅಪ್ಪಾಜಿ, ಏನಾಯಿತು? ಏಕೆ ಕುಳಿತಿದ್ದೀರಿ? ಏನು ಹೇಳಲಿ ರಾಮ? ಅಪ್ಪಾಜಿ, ಹೇಳಿ, ಪರವಾಗಿಲ್ಲ. ನಿನ್ನ ತಾಯಿ ಕೈಗೆ ಇಚ್ಛೆಯಂತೆ ನೀನು ವನವಾಸಕ್ಕೆ ಹೋಗಬೇಕಂತೆ. ಈಗ ತಮ್ಮ ಭರತನಿಗೆ ಪಟ್ಟಾಭಿಷೇಕ ನಡೆಯಬೇಕಂತೆ. ಅಪ್ಪಾಜಿ, ನಾನು ಕಾಡಿಗೆ ಹೋಗಲು ಸಿದ್ಧನಾಗಿದ್ದೇನೆ. ನೀವು ಇಲ್ಲೇ ಇದ್ದು ಭರತನಿಗೆ ಸಹಾಯ ಮಾಡಿ. ಬೇಡ ರಾಮ, ಬೇಡ. ಇಲ್ಲ, ನೀವು ಚಿಂತಿಸಬೇಡಿ. ನೀವು ಇಲ್ಲೇ ಇದ್ದು ಭರತನಿಗೆ ಸಹಾಯ ಮಾಡಿ. ಅಯ್ಯೋ ದುರ್ವಿಧಿಯೇ. ಅಗ್ರಜ, ನಾನು ನಿನ್ನೊಡನೆ ಬರುತ್ತೇನೆ. ಬೇಡ ಲಕ್ಷ್ಮಣ, ನೀನು ಇಲ್ಲೇ ಇದ್ದು ಭರತನಿಗೆ ಸಹಾಯ ಮಾಡು. ಇಲ್ಲ ಅಗ್ರಜ, ನಾನು ನಿನ್ನೊಡನೆ ಬರುತ್ತೇನೆ. ಸರಿ ಸ್ವಾಮಿ, ನಾನು ನಿಮ್ಮೊಡನೆ ಬರುತ್ತೇನೆ. ಬೇಡ ಸೀತೆ, ನೀನು ಮಹಾರಾಣಿ, ನಿನಗೆ ಕಾಡಿನಲ್ಲಿ ಕಷ್ಟವಾಗುತ್ತದೆ. ಇಲ್ಲ ಸ್ವಾಮಿ, ನಾನು ನಿಮ್ಮೊಡನೆ ಬರುತ್ತೇನೆ. ಸರಿ, ಬನ್ನಿ ಹೋಗೋಣ. ಹೋಗಿ ಬರುತ್ತೇವೆ ಅಪ್ಪಾಜಿ. ಬೇಡ ರಾಮ, ನೀನು ಹೋಗಬೇಡ, ನೀನು ಇಲ್ಲೇ ಇರು. ಚಿಂತಿಸಬೇಡಿ ಅಪ್ಪಾಜಿ, ನೀವು ಇಲ್ಲೇ ಇದ್ದು ಭರತನಿಗೆ ಸಹಾಯ ಮಾಡಿ. ಬೇಡ ರಾಮ, ಬೇಡ. ಲಕ್ಷ್ಮಣ, ಲಕ್ಷ್ಮಣ, ಬಾ, ಕುಟೀರವನ್ನು ತಯಾರಿಸೋಣ. ಆಯ್ತು ಅಗ್ರಜ. ಅಯ್ಯೋ, ಅಲ್ಲಿ ನೋಡಿ, ಬಂಗಾರದ ಜಿಂಕೆ, ಮುದ್ದಾದ ಜಿಂಕೆ. ಸ್ವಾಮಿ, ಸ್ವಾಮಿ, ಅಲ್ಲಿ ನೋಡಿ, ಬಂಗಾರದ ಜಿಂಕೆ, ಮುದ್ದಾದ ಜಿಂಕೆ. ಈ ಜಿಂಕೆ ನನಗೆ ಬೇಕೇ ಬೇಕು. ಬೇಡ ಸೀತೆ, ಅದು ಮಾಯಾವಿ ಜಿಂಕೆ. ಇಲ್ಲ ಸ್ವಾಮಿ, ಆ ಜಿಂಕೆ ನನಗೆ ಬೇಕೇ ಬೇಕು. ಸರಿ ಲಕ್ಷ್ಮಣ, ನೀನು ಕುಟೀರವನ್ನು ತಯಾರಿಸುತ್ತಿರು. ನಾನು ಜಿಂಕೆಯನ್ನು ಹಿಡಿದು ತರುತ್ತೇನೆ. ಆಯ್ತು ಅಗ್ರಜ. ಲಕ್ಷ್ಮಣ, ಆ ಸೀತೆ. ಲಕ್ಷ್ಮಣ, ಲಕ್ಷ್ಮಣ. ಹಾ ಮಾತೆ. ಕೇಳಿಸಿದೆ ನಿನ್ನ ಅಣ್ಣನ ಧ್ವನಿ? ಇಲ್ಲ ಮಾತೆ, ಇದು ಅಣ್ಣನ ಧ್ವನಿ ಅಲ್ಲ, ಮಾಯಾವಿ ಧ್ವನಿ. ಇಲ್ಲ ಲಕ್ಷ್ಮಣ, ಅದು ನಿನ್ನ ಅಣ್ಣನ ಧ್ವನಿಯೇ. ಇಲ್ಲ ಮಾತೆ, ಇದು ಮಾಯಾವಿ ಧ್ವನಿ. ನೀನೇ ಅವರಿಗೆ ಕಾಪಾಡಿದ್ದು, ನಾನೇ ಹೋಗಲು? ಬೇಡ ಮಾತೆ, ನಾನೇ ಹೊರಡುತ್ತೀನಿ. ಆದರೆ ನೀವು ಈ ರೇಖೆಯನ್ನು ದಾಟುವಂತಿಲ್ಲ. ಭವತಿ ಭಿಕ್ಷಾಂದೆ, ಭವತಿ ಭಿಕ್ಷಾಂದೆ. ಇರಿ ಸ್ವಾಮಿ, ತೆಗೆದುಕೊಳ್ಳಿ ಸ್ವಾಮಿ. ಇಲ್ಲ ತಾಯಿ, ನೀವೇ ಈಚೆ ಒಂದು ಭಿಕ್ಷೆಯನ್ನು ನೀಡಿ. ಇಲ್ಲ ಸ್ವಾಮಿ, ನನ್ನ ಮೈದ ಇಚ್ಛೆಯಿಂದ ನಾನು ನಡೆದುಕೊಳ್ಳಲೇಬೇಕು. ಈ ರೇಖೆಯನ್ನು ದಾಟುವಂತಿಲ್ಲ. ಭಿಕ್ಷೆಯನ್ನು ನೀಡುತ್ತಿರೋ
ಸ್ವಾಮಿ ಕಾಪಾಡಿ ನನ್ನನ್ನು. ನಿಲ್ಲು ರಾವಣ ನಿಲ್ಲು. ಯಾರು ನೀನು? ನಾನು ಜಟಾಯು ಪಕ್ಷಿ. ಯಾರಾದರೂ ನನಗೇನು ಬಿಡುವುದಾರಿ. ಬೇಡ ರಾವಣ, ರಾಮನಿಗೆ ತಿಳಿದರೆ ನಿನ್ನನ್ನು ಬಿಡುವುದಿಲ್ಲ. ಬಿಡುವುದಿಲ್ಲವೇ? ಆ ರಾಮ ರಾಮ ರಾಮ. ಸೀತಾ ಸೀತಾ, ವೃಕ್ಷಗಳೇ ನನ್ನ ಸೀತೆಯನ್ನು ಕಂಡೀರಾ? ಪಕ್ಷಿಗಳೇ ನನ್ನ ಸೀತೆಯನ್ನು ಕಂಡೀರಾ? ಎಲ್ಲಿ ನನ್ನ ಸೀತೆ? ನಿಲ್ಲು ಶ್ರೀರಾಮ ನಿಲ್ಲು. ಯಾರು ನೀನು? ನಾನು ಜಟಾಯು ಪಕ್ಷಿ. ನಿನ್ನ ಸೀತೆಯನ್ನು ರಾವಣನು ಹೊತ್ತೊಯ್ದಿದ್ದಾನೆ, ಹೋಗಿ ಕಾಪಾಡಿಕೋ. ಧನ್ಯವಾದ ಜಟಾಯಿ. ಲಕ್ಷ್ಮಣ ಬಾ, ಸೀತೆಯನ್ನು ಹುಡುಕೋಣ. ಸೀತಾ 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 ಸೀತಾ. ನಿಲ್ಲು ಹನುಮಂತ, ಸೀತೆಯನ್ನು ಹುಡುಕಲು ಸಹಾಯ ಮಾಡುವೆಯಾ? ಆಯ್ತು ಮಹಾಪ್ರಭು, ನೀವು ಇಲ್ಲಿ ವಿಶ್ರಮಿಸಿ, ನಾನು ನೋಡಿಕೊಂಡು ಬರುತ್ತೇನೆ.